ಉಳಿದ್ಬಿಟ್ರಾ? ಇಲ್ಲೇ ಪಕ್ಕದಲ್ಲಿ ಇದ್ದೀನಿ ಅನ್ನಲ್ಲ. ಏನಾಯ್ತು ಅಂತ ಹೇಳಿ, ಜಾಸ್ತಿ ತೊಂದರೆ ಆಗ್ಲಿಲ್ಲ ತಾನೇ? ಹಾಗೇನಿಲ್ಲ, ಅವ್ರೇನೋ ಕೇಳಿದ್ರು, ನಾನೇನೋ ಹೇಳ್ದೆ. ಅವ್ರಿಗೆ ಬೇರೆ ಏನೋ ಬೇಕಿತ್ತಂತೆ, ನಾನ್ ಮೊದ್ಲೇ ಹೇಳ್ಬೇಕಿತ್ತು ಅಂತ ಜಗಳ ಮಾಡಿ ಬಂದ್ಬಿಟ್ಟೆ. ಅಂತೂ ನೀವು ಜಗಳ ಆಡೋದ್ರಲ್ಲಿ ಎತ್ತಿದ ಕೈ ಅನ್ನಿ. ಮತ್ತೆ ಬಿಡ್ತೀನಾ? ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳೇ ಬಿಡ್ತೀನಿ. ಇದುವರೆಗೂ 13 ಕಡೆ ಕೆಲಸ ಮಾಡಿದ್ದೀನಿ. ಒಂದೇ ದಿನಕ್ಕೆ ನಿಮ್ ಕೆಲಸ ಬೇಡ ಅಂತ ಎದ್ದು ಬಂದಿತ್ತು ಇದೆ. ಸರಿ, ಈಗೇನ್ ಕೆಲಸ? ಏನಿಲ್ಲ, ಹೊರಡೋದು. ನಮ್ ಹೂ ಮಾರೋ ಅಜ್ಜಿ ಇದಾರಲ್ಲಿ, ಅವ್ರ ಬಾಯ್ ಹೇಳ್ಬಿಟ್ಟು ಹೊರಡೋಣ. ಸರಿ. ಅಜ್ಜಿ, ಏ ಮಗ, ನೀನ್ ಯಾವಾಗ ಬಂದ್ಯಪ್ಪ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು ಅಜ್ಜಿ. ನಾನು ಬರ್ಬೇಕಾದ್ರೆ ನೀವು ಹೂ ಕಟ್ಟೋದ್ರಲ್ಲಿ ಸ್ವಲ್ಪ ಬಿಸಿ ಇದ್ರಿ. ನಿಮ್ ಸುತ್ತ ತುಂಬಾ ಜನ ಇದ್ರು, ಅದಕ್ಕೆ ಹಾಗೆ ಒಳಗಡೆ ಹೊರಟೋಗ್ಬಿಟ್ಟು. ಉಪಕಾರ ಆಯ್ತು ಕಣಪ್ಪ ನಿನ್ನಿಂದ. ತಣ್ಣಗೆ ನೆಳ್ಳಲ್ಲಿ ಕುಂತು ವ್ಯಾಪಾರ ಮಾಡ್ತೀನಿ. ಬೇಕಾದಷ್ಟು ಜನ ಬಂದು ಹೋಯ್ತಿದ್ರು, ಯಾರು ಈ ಮುತ್ತಿಗೆ ಸಹಾಯನೇ ಮಾಡಿರ್ಲಿಲ್ಲ ಕಣಪ್ಪ. ಅಜ್ಜಿ ಇವ್ರು ಗೊತ್ತಾ? ಈ ಹುಡುಗನೇನಮ್ಮ ಈ ಬಣ್ಣ ಬಣ್ಣ ಛತ್ರಿ, ಟೇಬಲು, ಕುರ್ಚಿ ಎಲ್ಲ ತಂದ್ಕೊಟ್ಟಿದ್ದು. ಹೌದಾ? ಏನ್ರಿ, ನೀವು ಈ ಕೆಲಸ ಎಲ್ಲ ಮಾಡ್ತೀರಾ? ಎಲ್ಲ ನಿಂಗೋಸ್ಕರನು. ಅಂತೂ ಒಂದು ಪ್ಲಾನ್ ವರ್ಕೌಟ್ ಆಯ್ತು. ಅದ್ ಸಾಕು ಸದ್ಯಕ್ಕೆ, ಮುಂದೆ ನೋಡ್ಕೊಳ್ಳೋಣ. ಮನಸ್ಸಿನ ಊರಿಗೆ ಮುನಿಸೆ ಕಾವಲು ಒಲವೇ ಲವಲವಿಕೆ, ಹೃದಯದ ಹಾಡಿಗೆ ರಾಗವೇ ಬಾಗಿಲು ಸ್ವರವೇ ಲವಲವಿಕೆ. ಮನಸ್ಸಿನ ಊರಿಗೆ ಮುನಿಸೆ ಕಾವಲು ಒಲವೇ ಲವಲವಿಕೆ, ಹೃದಯದ ಹಾಡಿಗೆ ರಾಗವೇ ಬಾಗಿಲು ಸ್ವರವೇ ಲವಲವಿಕೆ. ನಾಳೆಯ ಬಾಳಿಗೆ ಕನಸಿನ ತೋರಣ ಪ್ರೇಮವೇ ಲವಲವಿಕೆ, ಲವಿಕೆ ಲವಲವಿಕೆ, ಲವಿಕೆ ಲವಿಕೆ. ಎಷ್ಟೊಂದು ತಿಂದ್ವಿ, ಎಷ್ಟು ತಿರ್ಗಾಡಿದ್ವಿ, ಎಲ್ಲ ರೂಟ್ಗಳು ಎಷ್ಟು ಕರೆಕ್ಟ್ ಆಗಿ ಗೊತ್ತು ನಿಮಗೆ? ಮಿಸ್ಟರ್ ಲಕ್ಷ್ಮಣ್, ಲೈಫ್ ಅಲ್ಲಿ ದಾರಿಯಲ್ಲಿ ಹೋಗುತ್ತೆ ಅಂತ ಕೇಳ್ಬಾರ್ದು. ಅದ್ ಹೋಗಿದ್ ಕಡೆ ಹೋಗ್ತಾ ಇರ್ಬೇಕು. ಎಲ್ಲೋ ಒಂದ್ ಕಡೆ ಹೋಗಿ ತಲುಪ್ತೀವಿ, ಅಲ್ಲಿ ನಮ್ಗೆ ಇಷ್ಟ ಆಗಿರುವಂತ ಸಂಗತಿಗಳು ಸಿಕ್ಕೇ ಸಿಗ್ತವೆ. ಲಕ್ಷ್ಮಣ್, ಸರಿಯಾಗಿ ಗಮನ ಇಟ್ಟು ಕೇಳು. ಅರ್ಥ ಆಗ್ಲಿಲ್ಲ ಅನ್ಬೇಡ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಸರಿಯಾದ ಜಾಗಕ್ಕೆ ಟಿಕೆಟ್ ತಗೊಂಡ್ರೇನೆ ನಾವು ತಲುಪಬೇಕಾದ ಜಾಗ ತಲುಪೋದು. ಇಲ್ಲಾಂದ್ರೆ ಕಳೆದೋಗ್ಬಿಡ್ತೀವಿ, ಭವಿಷ್ಯ ಚೆನ್ನಾಗಿರೋದಿಲ್ಲ. ಯಜಮಾನ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಗುರಿ ಇಲ್ದೆ ಬದುಕಕ್ಕಾಗುತ್ತಾ? ಗುರು ಇಲ್ದೆ ಬದುಕೋದಕ್ಕಾಗಲ್ಲ. ನನ್ ಗುರು ಯಾರು ಗೊತ್ತಾ? ನಮ್ಮಮ್ಮ. ಅಮ್ಮನ್ ಗಾಡಿ ಅದು, ಅವಳ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಲಕ್ಷ್ಮಣ್, ನೀನ್ ಕಲಿಯೋದು ಗುರಿ ಮುಟ್ಟೋದಕ್ಕೆ, ಅದಕ್ಕೆ ಚೆನ್ನಾಗಿ ಕಲಿಬೇಕು. ನಾವು ಬದುಕೋದೇ ಗುರಿ ಮುಟ್ಟೋದಕ್ಕೆ, ಅದಕ್ಕೆ ಒಳ್ಳೆ ಕಷ್ಟ ಪಡ್ಬೇಕು. ಹಿರಿಯರು ಹೇಳ್ದಾಗ ನಡಿಬೇಕು. ನೀನ್ ಗೆಲ್ತೀಯ. ಮಾರ್ಕ್ಸ್ ಕಡಲ್ಲಿ ಯಾವಾಗ್ಲೂ ಫಸ್ಟ್ ಕ್ಲಾಸ್ ಇರಬೇಕು. ಯಜಮಾನ್ರೆ, ನೀವ್ ಆಗಾಗ ಹೀಗಾಗ್ತಿರ್ತೀರಾ? ಛೇ ಛೇ ಛೇ, ಇಲ್ಲ. ಹೇಗಿತ್ತು ಜರ್ನಿ? ಸೂಪರ್. ನಾನು ಹೈಫೈ ಲೈಫ್ ನೋಡಿದ್ದೆ, ತಿಳಿದಿದೆ. ಆದ್ರೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಇದೆ ಅಂತ ನಾನು ನೋಡೂ ಇರ್ಲಿಲ್ಲ, ಗೊತ್ತೂ ಇರ್ಲಿಲ್ಲ. ಮನೆ, ಆಫೀಸ್, ಕಾಲೇಜ್ ಅಂತ ಓಡಾಡ್ತಿದ್ರೆ ಇದೆಲ್ಲ ಗೊತ್ತಾಗಲ್ಲ. ಹೊರಗೆ ಸುತ್ತಾಡ್ಬೇಕು, ಆಗ್ಲೇ ಜಗತ್ ನಮ್ದಾಗೋದು, ಜೀವನ ಏನು ಅಂತ ಗೊತ್ತಾಗೋದು. ಕೆಲವರಿದ್ದಾರೆ ಕೋಟ್ ಹಾಕೊಂಡ್ ಕಾರಲ್ಲಿ ಓಡಾಡ್ತಾರೆ, ಮೆಷಿನ್ ತರ ಕೆಲಸ ಮಾಡ್ತಾರೆ, ನಗೋದೇ ಇಲ್ಲಪ್ಪ. ಅದೇ ದೊಡ್ಡ ಸ್ಟ್ಯಾಂಡರ್ಡ್. ಹಾಗಂತ ಅವ್ರು ಅಂದ್ಕೊಂಡಿರೋದು. ಚಿಕ್ಕ ಚಿಕ್ಕ ಖುಷಿಗಳನ್ನ ತುಂಬಾ ಜನ ಚೀಪ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ಅವ್ರು ಅದನ್ನ ಮಿಸ್ ಮಾಡ್ಕೋತಿರೋದು. ಅವರೇ ದೊಡ್ಡ ಲೂಸರ್ಗಳು. ಹಲೋ, ನಿಮ್ಗೆ ಹೇಳ್ತಿರೋದು, ಒಂಚೂರು ನಗರಿ ಸ್ವಾಮಿ, ಕೈ ಮುಗಿತೀನಿ.
ಅಬ್ಬ ಈ ರಾತ್ರಿ ಬಿಸಿಲು ಬಂದಂಗ ಆಯ್ತು. ಇವಳೇ ಸರಿ. ಅಪ್ಪನಿಗೆ ಬುದ್ಧಿ ಕಲಿಸೋದಕ್ಕೆ ಎಂಥವಳೇ ಬೇಕು. ಏನೇ ಆಗ್ಲಿ ಇವಳನ್ನ ಮದುವೆ ಆಗ್ತೀನಿ. ಅದೇನಾದ್ರೂ ಸರಿ, ಇವಳನ್ನ ಬಿಡಲ್ಲ. ಇನ್ನು ಒಂದು ಐಟಮ್ ಬಾಕಿದೆ, ಇದ್ ನನಗೆ ಕೊಡ್ತೀರಾ? ಯಾವತ್ತಾರ ನಾವ್ ಅಲ್ಲಿಗೆ ಹೋಗೋಣಂತೆ. ಮಚ್ಚವಾಗಿದ್ದಾನೆ ಹುಡುಗ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ, ದುರಾಸೆ ಇಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ಪಾಪದ ಹುಡುಗ. ಇವನ್ನ ಮದುವೆ ಆಗೋ ಹುಡುಗಿ ಪುಣ್ಯ ಮಾಡಿದ್ದಾಳೆ.